ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಒಂದು ಅವಲಕ್ಕಿದು ಸಂಡಿಗೆ ಹಾಕೋ ತೋರಿಸ್ತಾ ಇದ್ದೀನಿ. ಅದು ಪೋಹಾದ ಸ್ಟಿಕ್ಸ್ ಅಂತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ ಅವನ್ನ. ಇನ್ನು ನೋಡಿ ಇದಕ್ಕೇನು ಹಾಕಿದ್ದೀನಿ ಅಂದರೆ, ಒಂದು 2 ಕಪ್ನಷ್ಟು ಅವಲಕ್ಕಿ ಬಿಸಿಲಲ್ಲಿಟ್ಟು ಪುಡಿ ಮಾಡ್ಕೊಂಡಿದ್ದೆ, ಮೀಡಿಯಮ್ ಅವಲಕ್ಕಿ ಅದು. ಆಮೇಲೆ ಉಪ್ಪು ಹಾಕಿದ್ದೀನಿ, ಓಂಕಾಳು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಹಿಂಗೆ ಹಾಕಿದ್ದೀನಿ. ಈಗ ಇದಕ್ಕೆ ಬಿಸಿನೀರು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಏನು ಮಾಡಬೇಕು, ಕಲಿಸ್ಕೋಬೇಕು ಮೊದಲು. ನೋಡಿ, ಇಲ್ಲ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಮಳ್ಳಬೇಕು, ಕುದಿಬೇಕು. ನೋಡಿದಕ್ಕೆ ಒಂದು ಸ್ವಲ್ಪ ಸೋಡಾನ ಹಾಕಿಬಿಟ್ಟು ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ನೀರು ಹಾಕ್ತಾಯಿದ್ದೀನಿ. ನೋಡಿ, ಇದು ಬಿಸಿ ಇರ್ತದಲ್ಲ, ನಾನು ಅದಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಒಂದು ಬಟ್ಟೆ ಏನು ಮಾಡಿದ್ದೀನಿ, ಬಿಳಿ ಬಟ್ಟೆ ನೀರಲ್ಲಿ ತೋಯಿಸಿಟ್ಟಿದ್ದೀನಿ. ಅದರಲ್ಲಿ ಇದನ್ನು ಹಾಕಿಬಿಟ್ಟು ಇದನ್ನು ಈ ಥರ ಮೆತ್ಕೋಬೇಕು. ಅಂದಂಗೆ ಅದು ತುಂಬ ಚೆನ್ನಾಗಿ ಬರ್ತದೆ. ಮಾಡಿ ತೋರಿಸ್ತಿದ್ದೀನಿ ನಿಮಗೆ. ಈಗ ಇದು ಚಕ್ಲಿ ಒತ್ತಳೆಗೆ ಹಾಕಿ ಹಿಂಗೆ ಸ್ಟಿಕ್ಸ್ ಥರ ಚಕ್ಲಿದ್ರೊಳಗೆ ಹಾಕೋರಿ. ಮತ್ತು ಬೇರೆ ಯಾವ್ದಾರು ಬೇಕಾಗಿದ್ದು ನಿಮ್ಗೆ ಚಲೋ ಅನಿಸಿದ್ರೆ ಅದನ್ನು ತೊಗೋಬೋದು, ಬಿಲ್ಲೆ. ಈಗ ನೋಡಿ ಹಿಂಗೆ ಹಾಕಿದ್ದೀನಿ. ಹಾಕಿಬಿಟ್ಟು ಏನು ಮಾಡ್ತೀನಿ ಅಂದರೆ, ನಾನು ಈ ತಟ್ಟೆ ಇಡ್ಲಿ ಇರ್ತದಲ್ಲ ಅದ್ರ ಸ್ಟ್ಯಾಂಡ್ನೊಳಗೆ ಹಾಕಿಬಿಟ್ಟು ಇನ್ನು ಹಬೆಯಲ್ಲಿ ಇನ್ನೊಮ್ಮೆ ಬೇಯಿಸ್ಕೋತೀನಿ. ನೋಡಿ, ಇಲ್ಲಿ ಹಿಂಗೆ ಹಾಕಿಟ್ಟಿದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿವೆ ಈ ಸಲ. ಇದು ಭಾಳ ತುಂಬ ಚೆನ್ನಾಗಿ ಬಂದಿದೆ. ಈ ಇಡ್ಲಿ ಕುಕ್ಕರಿಗೆ ನೀರು ಹಾಕಿದ್ದೀನಿ. ಇದು ನೀರು ಕುದೀತಾ ಇವೆ. ನೋಡಿ, ಇಲ್ಲಿ ಇದರಲ್ಲಿ ಹಾಕಿದ್ದೀನಿ ಇಡ್ಲಿ ಸ್ಟ್ಯಾಂಡ್ನಲ್ಲಿ, ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಇರುವ ಪ್ಲೇಟ್ಗೆ ಸ್ವಲ್ಪ ಏನು ಎಣ್ಣೆ ಹಚ್ಚಿಲ್ಲ. ಇದು ಹೇಳ್ತದಂಗೆ ಹಾಕಿಟ್ಟಿದ್ದೀನಿ. ಇದನ್ನು ಈಗ ಕುಕ್ಕರ್ನಲ್ಲಿ ಇಳಿಸ್ತಾ ಇದ್ದೀನಿ. ನೋಡಿ, ಮಾಡಿದ್ದೀನಿ ಇದನ್ನು. ನೋಡಿ, ಕುಕ್ಕರ್ನಲ್ಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈಗ ಇಟ್ಬಿಟ್ಟು ಇದ್ರ ಮೇಲೆ ಮುಚ್ತಾ ಇದ್ದೀನಿ. ಮೀಡಿಯಮ್ನಲ್ಲಿಟ್ಟು ಒಂದು 5 ರಿಂದ 10 ನಿಮಿಷ ಇದನ್ನು ಏನು ಮಾಡಬೇಕು, ಹಬೆಯಲ್ಲಿ ಬೇಯಿಸ್ಕೋಬೇಕು ಇವನ್ನ. ಅಂದ್ರೆ ಒಣಗಿದ ಕೂಡಲೇ ತುಂಬ ಹಗರು ಬರ್ತಾವವು. ನೋಡಿ, ಈಗ ಬೆಂದಿವೆ ಇವು ಹಬೆಯಲ್ಲಿ. ಇವನ್ನ ತೆಗೆದುಬಿಟ್ಟು ಏನು ಮಾಡಬೇಕು, ಒಂದು ಸ್ಟೀಲಿನ ತಟ್ಟಿಗೆ ಹಾಕಿ ಬಿಸಿಲಲ್ಲಿ ಇಡಬೇಕು. ಇಲ್ಲ ನೀವು ಟೆರೆಸ್ ಮೇಲೆ ಹಾಕ್ತಿದ್ರಂದ್ರೆ ಬಟ್ಟೆ ಮೇಲೆ ಇದನ್ನು ಪ್ಲಾಸ್ಟಿಕ್ ಶೀಟ್ ಹಾಕಿ ಹಾಕ್ತಿರಲ್ಲ, ಹಾಗೂ ಹಾಕ್ಬೋದು. ನಾವು ಬಾಲ್ಕನಿಯಲ್ಲಿ ಹಾಕೋದ್ರಿಂದ ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ಇಷ್ಟು ಚೆನ್ನಾಗಿ ಬಂದಿವೆ ಸ್ಟಿಕ್ಸು, ಸ್ಟ್ರೇಟಾಗಿ ತುಂಬ ಚೆನ್ನಾಗಿ ಬಂದಿವೆ. ಇವನ್ನೇನು ಮಾಡ್ತೀನಿ ನಾನು, ಮತ್ತು ಹಬೆಯಲ್ಲಿ ಬೇಯಿಸ್ತೀನಿ. ಈಗ ಒಂದು ಒಬ್ಬಿ ಬೇಯಿಸಿದ್ದೀನಿ. ಈಗ 2ನೇದು ಇಡ್ಲಿ ಸ್ಟ್ಯಾಂಡ್ನೊಳಗೆ, ತಟ್ಟೆ ಇಡ್ಲಿ ಸ್ಟ್ಯಾಂಡ್ನೊಳಗೆ ಹಾಕಿ ಮತ್ತೊಮ್ಮೆ ಹಬೆಯಲ್ಲಿ ಬೇಯಿಸ್ಕೊತೀನಿ. ಈಗ ನೋಡಿ, ಈಗ ಎದ್ದು ಚೆನ್ನಾಗಿ ಬರ್ತಾಯಿವೆ. ನೋಡಿ, ತಾನೇ ಎದ್ದು ಬರ್ತದೆ ಹಿಂಗೆ. ಇದನ್ನೇನು ಮಾಡಬೇಕು, ಒಂದು ಇಲ್ಲಿ ನೋಡಿ ಪರಾತಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಒಂದು ಎತ್ತದ, ಇದೊಂದು ಎತ್ತಿದೆಯಲ್ಲ, ಇದನ್ನು ಇದ್ರ ಬಾಜುಕ್ಕೆ ಪಕ್ಕಕ್ಕೆ ಇಟ್ಬಿಡೋದು. ಹಿಂಗೆ ಹಾಕಿ ಬಿಸಿಲಲ್ಲಿ ಇಡಬೇಕು ಇದನ್ನು. ನೋಡಿ, ಇಲ್ಲಿ ಬಾಲ್ಕನಿಯಲ್ಲಿ ಎಲ್ಲಿ ಬಿಸಿಲು ಬರ್ತದಲ್ಲ ಅಲ್ಲೇ ಇಟ್ಟಿದ್ದೀನಿ. ಇದೊಂದು ಇಟ್ಟಿದ್ದೀನಿ, ಈಗ ಇದೊಂದು ಇಟ್ಟಿದ್ದೀನಿ. ನೋಡಿ, ಇನ್ನೂ 2 ಆಗ್ಬೋದು. ಇಷ್ಟು ಇನ್ನೂ ಮಾಡ್ತಾಯಿದ್ದೀನಿ ನಾನು. ಒಟ್ಟು ಈ ಥರ ಈ ರೀತಿಯಲ್ಲಿ ನಮ್ಮ ಮಾಡಿದ್ದೀನಲ್ಲ ಇವು. ನೋಡಿ, ಒಂದು 4-5 ತಟ್ಟೆ ಆಗಿವೆ, 5 ತಟ್ಟೆ ಆಗಿವೆ. ತುಂಬ ಚೆನ್ನಾಗಿ ಆಗಿವೆ. ಇದು 2-3 ದಿನ ಬೇಕು ಒಣಗಲಿಕ್ಕೆ. ಒಣಗಿಂತ ಕರಿತೀವಲ್ಲ ಆವಾಗ ಇದನ್ನು ತೋರಿಸ್ತಾ ಇದ್ದೀನಿ ನಾನು. ಈಗ ನೋಡಿ, ಪೋಹಾ ಸ್ಟಿಕ್ ಮಾಡಲಿಕ್ಕತ್ತಿ ಒಂದು 4-5 ದಿನ ಆಯ್ತು. ಚೆನ್ನಾಗಿ ಒಣಗಿವೆ. ನೋಡಿ, ಚೆನ್ನಾಗಿ ಅಂತಾವೆ. ಎಣ್ಣೆಗೆ ಕರು ತೋರಿಸ್ತಾ ಇದ್ದೀನಿ ಹೆಂಗೆ ಆಗ್ತಾವೆ ಅಂತೇಳಿ. ಪೋಹಾ ಸ್ಟಿಕ್ಸ್ ಕರಿಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಕಾಯ್ಬೇಕಿದ್ದಕ್ಕೆ, ಅದಕ್ಕೆ ಕಾಯಿಲೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಹಾಕ್ತಾಯಿದ್ದೀನಿ. ಸಣ್ಣ ಇಡಿಸೋದು, ಕರಿ ಮಾಡಬೇಡ. ನೋಡಿ, ಈಗ ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಬಿವೆ ನೋಡಿ, ಅರಳಿವೆ. ಈ ಥರ ಮಾಡಿಕೊಂಡು ಮಧ್ಯಾಹ್ನ ಕೆಚಪ್ ಜೋಡಿ ಅದ್ರ ಜೊತೆ ಹಚ್ಕೊಂಡು ಚಾದೊಟ್ಟಿಗೆ ತಿಂದರೆ ತುಂಬ ರುಚಿ ಅನ್ನಿಸ್ತಾವೆ. ನೋಡಿ, ಲೈಕ್ ಆಗಿದ್ದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ಚಂದ
ನೋಡಿ ಈಗ ಪೋಹಾ ಸ್ಟಿಕ್ಸ್ ಕರಿದಿದೆ, ತುಂಬ ಚೆನ್ನಾಗಿ ಹರಳಿ ಬಂದಿವೆ ಇವು. ಈ ರೀತಿ ಮಾಡಿಕೊಂಡು ಮಧ್ಯಾಹ್ನದಲ್ಲಿ ತಿನ್ನಲಿಕ್ಕೆ ತುಂಬ ರುಚಿ ಆಗ್ತಾವೆ ಇವು.